ನಮ್ಮ ಅಪ್ಪ ಅಮ್ಮ ಆಚೆಯಿಂದ ಲಾಕ್ ಹಾಕೊಂಡು ವಾಕಿಂಗ್ ಹೋಗಿದ್ದಾರೆ. ಯಾರು ಲಾಕ್ ಹಾಕಿದ್ದು? ನಾನೇ ಇರ್ಬೇಕು. ನೆಕ್ಸ್ಟ್ ಡೇ ಮನೆಗೆ ಅಮಾವಾಸ್ಯೆ ಬಂದಿದೆ. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ಬೆಳಗ್ಗೆನೆ ಎದ್ದು ರೆಡಿಯಾಗಿ ಜಿಮ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ನೋಡಿ, ನಮ್ಮ ಅಪ್ಪ ಅಮ್ಮ ಆಚೆಯಿಂದ ಲಾಕ್ ಹಾಕೊಂಡು ವಾಕಿಂಗ್ ಹೋಗಿದ್ದಾರೆ. ನಾನು ಕಾಯ್ತಾ ಇದ್ದೀನಿ, ಅಪ್ಪ ಅಮ್ಮ ಬರ್ತೀನಿ ಅಂತ ಹೇಳಿದ್ದಾರೆ. ಇಲ್ಲ ಏನೋ ಕಾಲ್ ಮಾಡಿ ಕೆಳಗೆ ಯಾರಿಗಾರು ಹೇಳ್ತೀನಿ ಅಂದಿದ್ದಾರೆ. ಸೊ ಟೈಮ್ ಆಗಿದೆ ಆಗಲೇ. ನೋಡ್ರೆ ನಮ್ಮ ಅಪ್ಪ ಅಮ್ಮ ಹಿಂಗೆ ಮಾಡಿದ್ದಾರೆ. ನೋಡಿ ಮೇಲ್ಗಡೆನೂ ಲಾಕ್ ಆಗಿಲ್ಲ, ಕೆಳಗಡೆ ಲಾಕ್ ಆಗಿಲ್ಲ, ಇಲ್ಲೂ ಲಾಕ್ ಆಗಿಲ್ಲ. ನೋಡಿ, ಓಪನ್ ಆಗ್ತಿಲ್ಲ. ಹೌದಾ ಗೈಸ್? ಫೈನಲಿ ವಾಚ್ಮ್ಯಾನ್ ಅಣ್ಣ ಬಂದು ನಮ್ಗೆ ಓಪನ್ ಮಾಡಿಕೊಟ್ಟು ಹೋಗಿದ್ದಾರೆ. ಈಗ ಲೆಟ್ಸ್ ಗೋ ಡೌನ್. ಗೈಸ್, ಡೋರ್ ಓಪನ್ ಮಾಡೋಕ್ಕೆ ನಮ್ಮನೂ ಬರ್ತಾ ಇದ್ದೀನಿ ಆನ್ ದ ವೇ ಅಂದರು. ಬಟ್ ಓಪನ್ ಮಾಡಿಬಿಟ್ರು. ಹೇಳಿದ್ರೆ ಕಾಲ್ ರಿಸೀವ್ ಮಾಡ್ತಿಲ್ಲ ಹೇಳೋಣ ಅಂತಂದರೆ. ಅದು ಬಿಟ್ಟರೆ ನಮ್ಮ ಜಿಮ್ ಪಾರ್ಟ್ನರ್ ಧನುಶ್ರೀ ಅವರು ಬಂದರು ಡೋರ್ ಓಪನ್ ಮಾಡೋಕ್ಕೆ. ನೋಡಿ, ಎಲ್ಲ ಒಂದೇ ಸರಿ ಬರ್ತು. ನೋಡಿ ನಾವು ಅಪ್ಪ ಅಮ್ಮ ಬರ್ತಾರೆ. ನೋಡಿ, ಯಾರು ಲಾಕ್ ಹಾಕಿದ್ದು? ನಾನೇ ಇರ್ಬೇಕು. ಮಾತಾಡ್ಕೊಂಡು ಹಂಗೆ ಹಾಕೊಂಡು. ವೆರಿ ಗುಡ್. ಅರ್ಜೆಂಟ್ ವಾಚ್ಮ್ಯಾನ್ ಆರಾಮಾಗಿ ಬಾಯ್. ಸಾರಿ ನೋ ಪ್ರಾಬ್ಲಮ್. ಬಾಯ್. ಗೈಸ್, ಜಿಮ್ಗೆ ಹೋಗಿ ಜಿಮ್ ಮುಗಿಸ್ಕೊಂಡು ನಮ್ಮ ಅಮ್ಮ ಅವರೆಕಾಯಿ ತೊಗೊಂಬ ಅಂದರು. ಅವರೆಕಾಯಿ ತೊಗೊಳಕ್ಕೆ ಬಂದಿದ್ದೀವಿ. ನೋಡಿ ಹೆಂಗಿದೆ ಅವರೆಕಾಯಿ. ನೋಡಿ ಗೈಸ್, ಅವರೆಕಾಯಿ ಸೀಸನ್. ಅವರೆಕಾಯಿ ಕ್ಯಾರೆಟ್, ಸ್ವೀಟ್ ಪೊಟ್ಯಾಟೊ, ಈರುಳ್ಳಿ, ಆಲೂಗಡ್ಡೆ, ಟೊಮ್ಟೊ. ಶ್ರೀ ಹಂಗೆ ತಗೋತಾ ಇರೋದ್ರು. ಅವರೆಕಾಯಿನ ಹೆಂಗೆ ಗೊತ್ತಾ, ಹಿಂಗೆ ಒಂದೊಂದೇ ಹಿಂಗೆ ನೋಡಿ ಹಿಂಗೆ ಹಾಕ್ಬೇಕು. ನೋಡಿ, ಕೆಟ್ಟೋಗಿದೆ. ಅವರೆಕಾಯಿ ತೊಗೊಂಡು ನಿಂತಿದ್ದೀನಿ. ನೋಡಿ ಧನುಶ್ರೀ ಹೆಂಗೆ ಸೀರಿಯಸ್ ಮುಖ ಮಾಡ್ಕೊಂಡು ಶಾಪಿಂಗ್ ಮಾಡ್ತಾರೆ. ನೋಡಿ ಗೈಸ್, ನಮ್ಮ ಅವರೆಕಾಯಿ ಅಂದರು. ಅವರೆಕಾಯಿ ಬಿಲ್ ಮಾಡಿಸ್ದೆ. ಮತ್ತೆ ಫೋನ್ ಮಾಡಿ ಟೊಮೊಟೊ ತೊಗೊಂಬ ಅಂತವ್ರೆ. ಅದಕ್ಕೆ ನಮ್ಮ ಅಸಿಸ್ಟೆಂಟ್ ಧನುಶ್ರೀ ಅವ್ರು ಟೊಮೊಟೊ ಹಾಕ್ಕೊಡ್ತಾರೆ ನನಗೆ. ಅಸಿಸ್ಟೆಂಟ್ ಬೇಗ ಹಾಕ್ಕೊಡು, ನೀನಾಗಿರೋದು ಆಗ್ಬೇಕು. ನನಗೆ ಬೇರೆ ನಿನಗೆ ಫೋನ್ ಮಾಡಿ ಬೈತೀನಿ. ಆಗಲ್ಲ ಬಿಡು ಗೈಸ್. ಸೊ ಮನೆಗೆ ಹಾಲು ಇಸ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಹಾಲು ಸ್ವೀಟು ಎಲ್ಲ ಇಸ್ಕೊಂಡೆ. ಅಪ್ಪ ನೋಡಿ ಗೈಸ್, ಹೀರೋ ಥರ ಓಡಿಸ್ತಾರೆ. ನೋಡಿ ನಾವು ಅಪ್ಪ ನೋಡಿ, ಹೀರೋ. ಏನಪ್ಪಾ KGF ಹೀರೋ ಥರ ಓಡಿಸ್ತಾ ಇದ್ದೀರಾ? ಎಲ್ಲಿ ಮಮ್ಮಿ? ಸೊ ಲೆಟ್ಸ್ ಗೋ. ಈಗ ಮನೆಗೆ ಹೋಗಿ ನನ್ನ ಪ್ರೋಟೀನ್ ಕೊಡ್ದು ನನ್ನ ಮುಂದಿನ ದಿನನ ಕಂಟಿನ್ಯೂ ಮಾಡೋಣ. ನಂದು ನಿನ್ನೆ ಒಂದು ವ್ಲಾಗ್ ಬಂದಿದೆಯಲ್ಲ, ನೀವು ನೋಡಿರ್ತೀರ. ಅದು ಆಡಿಯೋ ಏನದು ಬ್ಲೈಂಡ್ ಫೋಲ್ಡೆಡ್ ವ್ಲಾಗು. ಆ ವ್ಲಾಗ್ನ ಎಡಿಟ್ ಮಾಡ್ಬೇಕು ಇವಾಗ ಹೋಗಿ. ಅದು ಎಷ್ಟು ಕಷ್ಟ ಇರುತ್ತೆ ಗೊತ್ತಿಲ್ಲ. ನಂದು ಬ್ಯಾಕಪ್ ಇಟ್ಟಿದ್ದೆ ಗೈಸ್. ನಾನು ಗ್ಯಾಪ್ ತೊಗೊಂಡಿದ್ದೆನಲ್ಲ ಮಧ್ಯದಲ್ಲಿ, 7-8 ವೀಡಿಯೋ ಬ್ಯಾಕಪ್ ಮಾಡಿ ಇಟ್ಟಿದ್ದೆ. 7-8 ವೀಡಿಯೋನು ಪೋಸ್ಟ್ ಆಗೋಯ್ತು. ಬ್ಯಾಕಪ್ ಇಲ್ಲ ಇವಾಗ. ಮತ್ತೆ ಎವ್ರಿ ಡೇ ಸ್ಟೋರಿನೇ ಆಗೋಯ್ತು. ಸ್ವಲ್ಪ ದಿನದಲ್ಲಿ ಬ್ಯಾಕಪ್ ಮಾಡ್ಕೋಬೇಕು. ನೋಡೋಣ ಏನಾಗುತ್ತೆ ಅಂತ. ಐಮ್ ಜಸ್ಟ್ ಎಂಜಾಯಿಂಗ್ ದ ಪ್ರೊಸೆಸ್. ಆ್ಯಂಡ್ ಗೈಸ್, ನಾನು ಇನ್ನೊಂದು ಮೀಟಪ್ ಅರೇಂಜ್ ಮಾಡಬೇಕು ಅಂತಿದ್ದೀನಿ. ಸೊ ನೀವು ಏನು ಹೇಳ್ತೀರಾ? ಕಮೆಂಟ್ ಹಾಕಿ. ಮೀಟಪ್ ಬೇಕಾ ಬೇಡವಾ ಅಂತ. ಎಸ್ ಆರ್ ನೋ. ಏನಾದರೂ 1000 ಮೇಲೆ ಕಮೆಂಟ್ ಎಸ್ ಅಂತ ಹೋಯ್ತು ಅಂದರೆ ಫಾರ್ ಶ್ಯೂರ್ ಮೀಟಪ್ ಮಾಡೋಣ ಈ ತಿಂಗಳು 100%. ಆ್ಯಂಡ್ ಈ ಸರಿ ವಿತ್ ಅ ಪ್ರಾಪರ್ ಬೌನ್ಸರ್ಸ್, ಪ್ರಾಪರ್ ಸ್ಟೇಜ್, ಪ್ರಾಪರ್ ಪ್ಲ್ಯಾನ್ ಮಾಡೋಣ. ಸೊ ನಾನು ಹಾಲು ತೊಗೊಳಕ್ಕೆ ಹೋದೆ. ಅಲ್ಲಿ 2 ಬಾಕ್ಸ್ ನೋಡ್ಬಿಟ್ಟು ನನಗೆ ತಡಿಯೋಕ್ಕೆ ಆಗದೆ ಟೆಂಪ್ಟಾಗಿ 2 ಇಸ್ಕೊಂಡ್ಬಿಟ್ಟಿದ್ದೀನಿ. ನಾನು ಸ್ವೀಟ್ ತಿನ್ನಂಗಿಲ್ಲ. ಏನಿವೆ ತೊಗೊಂಡೋಗಿ ಮನೇಲಿ ಇಡೋಣ. ಯಾವತ್ತಾರು ಮನಸ್ಸಾಯ್ತು ಅಂದರೆ ತಿನ್ನೋಣ. ಗೈಸ್, ನಮ್ಮ ಮಹಾತಾಯಿ ನೋಡಿ ಇಲ್ಲಿ ಒಂದಾದ್ಮೇಲೆ ಒಂದು ತಗೊಂಬ 4 kg ತಂದೆ. 4 kg ಇರ್ತು ನೋಡಿ. ನೀವು 2 kg ತಗೊಂಬಂತ ಹೇಳಿದ್ರು. ಎಷ್ಟಿದೆ? 2 kg. ಹಾಂ, 2 kg ಸಾಕಾ? ಬಿರಿಯಾನಿ ಮಾಡೋಣ. ಧಾರವಾಡ ಪೇಡ, ಬೇಸನ್ ಲಾಡು ಬೇಡ. ಗೈಸ್, ವ್ಲಾಗ್ ಎಡಿಟ್ ಮಾಡ್ಕೊಂಡು ಕೂತಿದ್ದೆ. ನಮ್ಮ ಮನೆಗೆ ಅಮಾವಾಸ್ಯೆ ದಿನ ನಮ್ಮ ಅಕ್ಕ ಬಂದಿದ್ದಾಳೆ. ಅಮಾವಾಸ್ಯೆ ನೆಕ್ಸ್ಟ್ ಡೇ ಮನೆಗೆ ಅಮಾವಾಸ್ಯೆ ಬಂದಿದೆ. ನಮ್ಮ ಅಕ್ಕ ಬಂದಿದ್ದಾಳೆ ನೆಕ್ಸ್ಟ್ ಡೇ. ಏನೋ ತಿನ್ನಕ್ ತಂದಿದ್ದಾಳೆ ಅನ್ಕೊಳ್ಳೋಣ. ಎಲ್ಲಿದೆ? ಏನು ತಂದಿಲ್ಲ. ಹೋಗಿ ನಡಿ ಆಚೆ.
ಸುಮ್ಮನೆ ನಾನು ಬ್ಲಾಗಲ್ಲಿ ಬೇರೆ ಹಾಕೊಂಡ್ಬಿಟ್ಟೆ ಗೈಸ್ ಅವಳು ಸಾಕ ನಾವು ನಮ್ಮ ಮನೆಗೆ ಬಂದಿರೋ ಗೆಸ್ಟಿಗೆ ನಮ್ಮ ಅಕ್ಕನ ಒಂಚೂರು ಕೊಡೋಣ 1 ಪೀಸ್ ಎತ್ಕೋ ಸಾಕು ಜಾಸ್ತಿ ಎತ್ಕೊಬೇಡ ಒಂದೇ ಎತ್ಕೊಳ್ಳೋದು ಏಯ್ ಹೂ ಹಾಕ್ಬಿಡಿ ನೀನು ತಿನ್ಬೇಡಲಿ ಏಯ್ ಉಲ್ಟಾ ತೆಗ್ದಿದೆ ಆ ಕಡೆ ತೆಗ್ದಿದೆ ಅಯ್ಯ ನಾನೇ ಬೇಡ ತಿಂದಿದ್ದೀನಿ ಅವನು ಕೊಡ್ಬೇಡ ಸೋನು ಅವ್ನು ತಿಂದಾನು ನಿನಗೆ ಕೊಡಲ್ಲ ನಾನು ನಿನಗೆ ಕೊಟ್ಟಿರೋದು ನಮ್ಮ ಅಕ್ಕದ ಮುಗೀತು ಕೊಡಿ ಸೋನು ಹೋ ಅದಕ್ಕೆ ಗೈಸ್ ನಾನು ತೋರ್ಸಲ್ಲ ಏಯ್ ಕೊಡಿಲಿ 1 ಪೀಸ್ ಎತ್ಕೋ ಅದು 1 ಪೀಸ್ ಎತ್ಕೋ ನಾನು ಕೊಡೋದೇ ಅಷ್ಟು 1 ಪೀಸ್ 8 ಪೀಸ್ ಎತ್ಕೋ ಆಯ್ತು ಲಾಸ್ಟ್ ಎಷ್ಟು ಯಾಕಾರು ತಗೊಂಡು ಅನಿಸ್ತೈತೆ ಸೈಡ್ ದೋಸೆ ಒಂದೇ ಒಂದು ನಾನು ಡ್ಯಾಡಿಗೆ ಅರ್ಧ ಕೊಡಿ ಅರ್ಧ ಕೊಡಿ ಒಂಚೂರು ಬೇಡವಾ ಸರಿ ಆಯ್ತು ಆಮೇಲೆ ಎತ್ಕೊಂಡು ಹೋಗಿ ತಿಂತಾರೆ ರೂಮಲ್ಲಿ ಬಸಿಟ್ಕೊಂಡ್ಬಿಡ್ತಾರೆ ನಮ್ಮ ಅಪ್ಪ ಈಗ ಇದನ್ನ ಎಲ್ಲರೂ ಬಚ್ಚಿಡ್ಬೇಕಲ್ಲ ಗೊತ್ತಾಗದೇ ಇರೋ ಥರ ನಮ್ಮ ರಾಣಿ ಸ್ಕಿಲ್ಸ್ ನೋಡಿ ಗೈಸ್ ರಾಣಿ ನಿಂತ್ಕೋ ಹೆಂಗೆ ನೋಡಿ ಗೈಸ್ ನಮ್ಮ ಇಲ್ಲಿ ಟ್ಯಾಟೋ ಹಾಕ್ಸ್ಕೊಂಡಿರೋದಾನೆ ಏನದು ಏನು ಅರ್ಥ ಇದು ಪೇಷನ್ಸ್ ಅನ್ನಕ್ಕೆ ಪೇಷಂಟ್ ಅಂದ್ಬಿಟ್ಟ ಆಗ್ಲಿ ಅದೊಂದು ಇಲ್ವೇ ಇಲ್ಲ ಅವನಿಗೆ ತಾಳ್ಮೆನೇ ಇಲ್ಲ ಅದಕ್ಕೆ ಹಾಕ್ಸಿರೋದು ಅದೇಂಗ್ ಓದ್ಕೋತಿಯಾ ಹಿಂಗ್ ಓದ್ಕೋತಿಯಾ ಮತ್ತೆ ಇಲ್ಲ ಅಂತ ಗೊತ್ತಾಗ್ಲಿ ಜನರಿಗೆ ಇದಿಲ್ಲ ಅಂತ ಪೇಷಂಟ್ಸ್ ಇಲ್ಲ ಅಂತ ಗೊತ್ತಾಗ್ಲಿ ಜನರಿಗೆ ಇನ್ನೊಂದು ಬದುಕೋ ಇದಿಲ್ಲ ಅಂತ ಬೇಡ ತಲೆ ಗೈಸ್ ತಲೆ ಗೈಸ್ ನಮ್ಮ ಮಿಕ್ಸರ್ ತಗೊಂಬ ಮನೆಗೆ ಎಷ್ಟು ಬಂದಿದ್ದಾರೆ ಅಂದರು ಮಿಕ್ಸರ್ ತೊಗೊಂಡು ಹೋಗ್ತಾ ಇದ್ದೀನಿ ಲೆಟ್ಸ್ ಗೋ ಈ ಗಾಡೀಲಿ ಇಟ್ಕೊಳಕ್ಕಾಗಲ್ಲ ಅಂತೇಳಿ ಮುಂದೆ ಇಟ್ಕೊಂಡ್ಬಿಟ್ಟಿದ್ದೀನಿ ನೋಡಿ ಇಲ್ಲಿ ಗೈಸ್ ಹಾಳಾಗಿ ಬಿದ್ದೋಯ್ತು ಗೈಸ್ ಪಾಪ ನಮ್ಮ ಗಾಡಿ ಯೂಶಲಾಗಿ ಬೇರೆ ಕಡೆ ಪಾರ್ಕ್ ಮಾಡೋದು ನಾನು ಅಲ್ಲಿ ಯಾರೋ ಬೇರೆಯವ್ರು ನಿಲ್ಲಿಸ್ಬಿಟ್ಟಿದ್ದಾರೆ ಅದಕ್ಕೆ ಮುಂದೆ ಹಾಕೋಣ ಅಂತೇಳಿ ಗಾಡಿ ಓಡಿಸ್ಕೊಂಡು ಬಂದೆ ನೋಡೋದು ದಬ್ಬಕಂದಿದ್ದೋಗ್ಬಿಡ್ತು ಇಷ್ಟೊತ್ತು ಕರೆಕ್ಟಾಗಿತ್ತು ಓಕೆ ಫ್ಯಾಮ್ ಸೊ ನನ್ನ ವ್ಲಾಗ್ನ ಎಡಿಟ್ ಮಾಡೋ ಅಷ್ಟರಲ್ಲಿ 3-4 ಅವರ್ ಆಗೋಯ್ತು ಸಾಕಾಗೋಯ್ತು ನಮ್ಮ ಅಕ್ಕನೂ ಹೋದ್ಲು ಮನೆಗೆ ಅದಾದಮೇಲೆ ನಮ್ಮ ಅಮ್ಮ ಅಪ್ಪ ಎಲ್ಲೆಲ್ಲೋ ಆಚೆ ಹೋಗಿದ್ರು ಈಗ ನಾವು ಬಂದಿರೋದು ರೀಲ್ಸ್ ಮಾಡೋಕ್ಕೆ ನಮ್ಮ ಧನುಶ್ರೀ ಅವ್ರದ್ದು ನೋಡಿ ನಾನು ಟುಮ್ಮು ಮತ್ತು ಶ್ರೀ ಬಂದಿದ್ದೀವಿ ರೀಲ್ಸ್ ಮಾಡಿ ಅದಾದಮೇಲೆ ನಂದು ವ್ಲಾಗ್ ಮಾಡೋದಿತ್ತು ಇನ್ನೊಂದು ವ್ಲಾಗು ಬ್ಯಾಕಪ್ ಅಂತ ಹೇಳಿದ್ನಲ್ಲ ಅದು ಸೊ ಈಗ ಇದನ್ನು ಮುಗಿಸಿ ನೆಕ್ಸ್ಟ್ ಮಾಡೋಣ ಸೊ ನಾವು ರೀಲ್ಸ್ ಮುಗಿಸ್ಕೊಂಡ್ಬಂದು ನಂದು ಇವತ್ತು ನೆನ್ನೆ ಬ್ಲಾಗ್ ಅಪ್ಲೋಡ್ ಮಾಡಿದ್ನಲ್ಲ ಅದನ್ನ ನೋಡ್ತಾ ಇದ್ದೀವಿ ಶ್ರೀ ಮತ್ತು ಇಲ್ಲಿ ಸಾಯಿಲು ಎದ್ದು ನಗ್ತವ್ರೆ ನಾ ಅಪ್ಪ ಅಮ್ಮ ಹೋಗಿ ನೋಡ್ತಾರೆ ಅವ್ರ ರಿಯಾಕ್ಷನ್ ಆಮೇಲೆ ಹೋಗ್ತಾಳಣ ಅಯ್ಯೋ ಹೊಡೆದಂಗೆ ಹೊಡಿತಾನ ನೋಡು ಅಪ್ಪ ಅಮ್ಮ ನೋಡಿ ಎದ್ದು ಬಿದ್ದು ನಗ್ತವ್ರೆ ಯಾರೆಲ್ಲೋದ್ರು ಅವನೇ ಸಿಗ್ತಾನೆ ಏನ್ ಮಾಡೋಣ ನೋಡಿ ರಾಣಿ ಬಾ ರಾಣಿ ಬಾ ಅಮ್ಮ ಫ್ಯಾಮ್ಸು ನಾವು ನಂದು ವಿಡಿಯೋ ಶುರು ಮಾಡಿದ್ದೀವಿ ಅದು ನಿಮಗೆ ಆದಷ್ಟು ಬೇಗ ನಾಳೆ ನಡೆದಂಗೆ ಸಿಗುತ್ತೆ ಎಡಿಟರ್ ಕಳಿಸಿ ಎಡಿಟ್ ಮಾಡಿಸ್ತೀನಿ ಅದು ಬಿಟ್ಟರೆ ಈಗ ನಾವು ಬಂದಿರೋದು ನಿಮ್ಮ ನಿತೀಶ್ ಮನೆಗೆ ಅವನು ಪಿಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನನ್ನ ವೀಡಿಯೋಗೋಸ್ಕರ ನಾನು ಇವತ್ತು 2 ಬ್ಲಾಗ್ ಮ್ಯಾನೇಜ್ ಮಾಡ್ತಾಯಿದ್ದೀನಿ ನೋಡಿ ಮಾಡಬೇಕು ಗೈಸ್ ಇದೇ ಏಜ್ ಕಷ್ಟಪಡಬೇಕು ಗೈಸ್ ನೋಡಿ ಇದರಲ್ಲ ಗೈಸ್ ಅವನಿಗೆ ಬೇಗ ಬಾರೋ ಅಂದರೆ ಈಗ ಸ್ನಾನಕ್ಕೆ ಹೋಗೋನೆ ಅದ್ರ ಜೊತೆಗೆ ನನ್ನ ತಮ್ಮನ ಕೆಲ ಐರನ್ ಮಾಡಿಸ್ತಾವ ನೋಡಿ ನನ್ನ ತಮ್ಮ ನನ್ನ ಬಟ್ಟೆನೇ ಐರನ್ ಮಾಡಲ್ಲ ಐರನ್ನೇ ಮಾಡಿಲ್ಲ ಇದುವರೆಗೂ ಆದರೂ ನನ್ನ ಫ್ರೆಂಡಿಗೆ ಮಾಡ್ತಾನೆ ಅನ್ನೋ ಖುಷಿ ಇದೆ ಬಂದ ನೋಡಿ ಗತ್ತಲೆ ಬಂದ ನೋಡಿ ನನ್ನ ಫ್ರೆಂಡು ಹೋಗ್ಬಿಟ್ಟ ಗೈಸು ಆಂಟಿ ಬೇಡ ಅಂದರು ನಮಗೆ ಕಾಫಿ ಕೊಟ್ಟಿದ್ದಾರೆ ಈಗ ಕಾಫಿ ಕೊಟ್ಟು ಹೋಗೋಣ ಗೈಸು ಫೈನಲಿ ನಮ್ಮ ಫ್ರೆಂಡು ಬಂದ ಈಗ ನಾವಿಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀವಿ ತಿನ್ನೋಕ್ಕೆ ವಿಡಿಯೋಗೆ ಬನ್ನಿ ಹೋಗೋಣ
ಮಾಲಿಗೆ ಹೋಗಿ ಒಂದು ವಿಡಿಯೋ ಇತ್ತು, ಅದನ್ನು ಮುಗಿಸಿ ಈಗ ಶ್ರೀನ ಡ್ರಾಪ್ ಹಾಕಿ ಮನೆಗೆ ಹೋಗಬೇಕು. ಸಾಕಾಗಿ ಟೈರ್ಡ್ ಅಂದ್ಕೊಳ್ಳಿ. 2 ವ್ಲಾಗ್ನ ಮ್ಯಾನೇಜ್ ಮಾಡೋಷ್ಟರಲ್ಲಿ ನನಗಂತೂ ಸಾಕಾಗೋಯ್ತು ಇವತ್ತು ಇನ್ನೊಂದು ವ್ಲಾಗ್ ಮಾಡಿದ್ದೀವಲ್ಲ, ಅದೊಂದು ಸ್ವಲ್ಪ ದಿನದಲ್ಲಿ ಬರುತ್ತೆ. ಇನ್ನೊಂದು ಸ್ವಲ್ಪ ದಿನ ಎಡಿಟಿಂಗ್ ಆಗಬೇಕು ಅದು ಪ್ರಾಪರಾಗಿ. ನೆನ್ನೆ ವಿಡಿಯೋ ತುಂಬ ಇಷ್ಟಪಟ್ಟಿದ್ದೀರಾ ತುಂಬ ಜನ, ತುಂಬ ಥ್ಯಾಂಕ್ ಯು. ಒಳ್ಳೊಳ್ಳೆ ಕಮೆಂಟ್ಸು, ಕಾಲ್ಸ್ ಎಲ್ಲ ಬಂದ್ಬಿಡ್ತು ನನಗೆ. ಸಾಕಾಗಿತ್ತು ಏನೋ ಗೇರೆ ಬೀಳ್ತಲ್ಲ ಇದು. ಗೇರ್ ಯಾರು ಹಾಕ್ತಾರೆ? ಆ್ಯಕ್ಚುಲಿ ನಿದ್ದೆ ಕಣ್ಣಲ್ಲಿದ್ದೀನಿ 2 ಗಂಟೆ. ಇತ್ತೀಚೆಗೆ ನಾವು ಮಲಗ್ತಿರೋದು 2 ಗಂಟೆ 3 ಗಂಟೆಗೆ. ಪಾಪ ಅವನು ದಿನ ಮನೆಗೆ ಹೋಗಿ ಮಲ್ಕೋತಿದ್ದವನು ನಮ್ಮ ಜೊತೆ ಸೇರಿ ಮನೆ ಅನ್ನೋದೇ ಮರ್ತೋಗ್ಬಿಟ್ಟವನೇ. ಹಂಗೆ ನಾವೇನು ಮಾಡೋಕ್ಕಾಗಲ್ಲ, ನಮ್ಮ ಸವಾಸನೆ ಹಂಗೆ. ಪಾಪ ಸಂಜೆನೂ ಹಂಗೆ ಮನೆ ಅನ್ನೋದೇ ಮರ್ತೋಗ್ಬಿಟ್ಟಿದ್ದ. ಇವಾಗ ಹೋಗ್ಬೇಕು ಅಂತ ಹೋಗ್ತಾನೆ. ನಿತೀಶ್ನಂತೂ ನಾನು ಫುಲ್ ಮೆನಿಪ್ಯುಲೇಟ್ ಮಾಡ್ಬಿಡ್ತೀನಿ. ಬಟ್ ಇವತ್ತು ಗೈಸ್ ಲಿಟ್ರಲಿ ಇವತ್ತು ಆಂಟಿ, ನಿತೀಶ್ ಅವ್ರ ಅಮ್ಮ ಆಂಟಿ ನೀವು ನೋಡ್ತಿದ್ರೆ, ನಾನು ಇವತ್ತು ನೆನ್ನೆ 2 ದಿನಾನು ಹೇಳಿದ್ದೀನಿ ಮನೆಗೆ ಹೋಗಿ ಮಲ್ಕೊಳ್ಳೋ, ನಾನು ಡ್ರಾಪ್ ಆಗ್ತೀನಿ ಅಂತ. ಅವ್ನು ಇಲ್ಲ ಬಿಡು ಅಂದ. ಅಲ್ಲ ಅವ್ನು ಹೇಳ್ದ ಪಾಪ ಸಮೀರ್ದೇನು ಪ್ರಾಬ್ಲಮ್ ಮನೆಗೆ ಗೊತ್ತುಕೊಂಡು ಅವನು ಎಷ್ಟು ಒಳ್ಳೆ ಅವನು. 1 ಗಂಟೆ 2 ಗಂಟೆ ಮನೆಗೆ ಹೋಗು ಅಂತಾರೆ. ನಾನು ಹೋಗು ಅಂತಿಲ್ಲ, ನಾನು ಹೋಗು ಅಂತಿಲ್ಲ, ನಾವು ಬಿಡ್ತೀವಿ ಬಾರಪ್ಪ ಕಾರಲ್ಲಿ ಅಂತಾನು ಹೇಳ್ತಾ ಇದ್ದೀನಿ. ಈಗ ಮನೆಗೆ ಹೋಗೋಣ, ಹೊಟ್ಟೆಗೆ ಏನು ಮಾಡೋರು ನಮ್ಮ ತಿನ್ನಕ್ಕೆ ನೋಡೋಣ. ಆ್ಯಂಡ್ ಆಮೇಲೆ ತಿಂದು ಮಲ್ಕೊಂಬಿಡೋಣ 3-4 ಗಂಟೆ ಹಂಗೆ. ಗೈಸು ನಾವು ಇಷ್ಟೆಲ್ಲ ಆರ್ಡ್ರ್ ಮಾಡಿ ಊಟ ಮಾಡ್ತಾಯಿದ್ದೀವಿ. ಹೊಟ್ಟೆ ಹಸುವಾಗ್ತಿತ್ತು. ನಮ್ಮ ಚಿತ್ರಾನ್ನ ಮಾಡಿದ್ರು, ಚೂರಿತ್ತು, ಎಲ್ಲರೂ ಸಾರಲ್ಲ, ನಾವೆಲ್ಲ ತಿನ್ಕೊಂಬರ್ತೀವಿ ಅಂತೇಳಿ ನಮ್ಮನ್ನು ಮಾಡಿಲ್ಲ. ಸೊ ಅದಕ್ಕೆ ಆರ್ಡ್ರ್ ಮಾಡಿ ಇಷ್ಟೊತ್ತು ಕಾದು ಇವಾಗ ಬ್ಯಾಟಿಂಗ್ ಮಾಡ್ತಾಯಿದ್ದೀವಿ. ಓಕೆ ಫ್ಯಾಮ್, ಸೊ ವ್ಲಾಗ್ನ ಎಂಡ್ ಮಾಡುವ ಸಮಯ. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಆ್ಯಂಡ್ ಆಲ್ಸೋ ಗೈಸ್ ಮೀಟಪ್ ಬಗ್ಗೆ ನೀವು ಹೇಳಬೇಕು. ಈಗ ಮೀಟಪ್ ಬೇಕಾ ಬೇಡವಾ ಅಂತ, ಎಸ್ ಆರ್ ನೋ ಅಂತ ಕಮೆಂಟ್ ಹಾಕಿದ್ರೆ ಹೇಳ್ದಂಗೆ 1000ಕ್ಕಿಂತ ಜಾಸ್ತಿ ಕಮೆಂಟ್ಸ್ ಹೋಯಿತು ಅಂದರೆ ಮೀಟಪ್ ಫಾರ್ ಶ್ಯೂರ್ ಮಾಡೋಣ. ಆ್ಯಂಡ್ ವಿತ್ ಅ ಪ್ರಾಪರ್ ಪ್ಲ್ಯಾನ್. ಐ ಆಮ್ ಸೂಪರ್ ಎಕ್ಸೈಟೆಡ್ ಈ ಸರಿ ಪ್ರಾಪರ್ ಆಗಿ ಎಲ್ಲರೂ ಮೀಟ್ ಮಾಡೋಕ್ಕೆ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.